ಇನ್ನು ಪ್ರಧಾನಿ ಮೋದಿ ಅವರ ಮಿತವ್ಯಯ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಪ್ರಧಾನಿ ಕರೆಗೆ ಓಗೊಟ್ಟಿರುವ ಬಿಜೆಪಿ ನಾಯಕರು ತಮ್ಮ ವಾಹನಗಳನ್ನು ಬಿಟ್ಟು ಮೆಟ್ರೋ, ಎಲೆಕ್ಟ್ರಾನಿಕ್ ಬೈಕ್ ಮೊರೆ ಹೋಗಿದ್ರೆ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿಯ ಕಾಲೆಳಿತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಾರು ಬಿಟ್ಟು ಮೆಟ್ರೋ, ಬೈಕ್ ಸವಾರಿ ಮಾಡಿದ ಕೇಸರಿ ಪಡೆ. ಮೋದಿ ಮಿತವ್ಯಯ ಸೂತ್ರ, ಬಿಜೆಪಿ ನಡೆಗೆ ಕಾಂಗ್ರೆಸ್ ಲೇವಡಿ. ಇಂಧನ ಮಿತ ಬಳಕೆಗೆ ಪ್ರಧಾನಿ ಮೋದಿ ಸೂಚನೆ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರು ಮೆಟ್ರೋ, ಬಸ್, ಸೈಕಲ್ ಹತ್ತಿದ್ದಾರೆ. ಸರ್ಕಾರಿ ವಾಹನ, ಬೆಂಗಾಲು ವಾಹನ, ಪ್ರೈವೇಟ್ ವೆಹಿಕಲ್ಸ್ ಬಿಟ್ಟು ಇಂಧನ ಮಿತ ಬಳಕೆಗೆ ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಶಾಸಕರಾದ ಎಂ ಕೃಷ್ಣಪ್ಪ ಸೇರಿದಂತೆ ಕೆಲ ನಾಯಕರು ಮೆಟ್ರೋದಲ್ಲಿ ಪ್ರಯಾಣಿಸಿ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಭೇಟಿ ನೀಡಿದರು. ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದಿಂದ ಮೆಜೆಸ್ಟಿಕ್ ತನಕ ಮೆಟ್ರೋದಲ್ಲಿ ಪ್ರಯಾಣಿಸಿ ಗಮನ ಸೆಳೆದಿದ್ರು. ಕೇಂದ್ರ ಸಚಿವ ವಿ ಸೋಮಣ್ಣ ಮೆಟ್ರೋ ಪ್ರಯಾಣ ನಡೆಸಿದ್ದಲ್ಲದೆ ಎಲೆಕ್ಟ್ರಿಕ್ ಬೈಕ್ ಸವಾರಿ ಮಾಡಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ಸಂದೇಶ ಇದೆ. ಇದನ್ನೆಲ್ಲ ಒಂದ್ ಕಡೆ ಪಾಲಿಟಿಕ್ಸ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ದಯಮಾಡಿ ಸಾಮಾನ್ಯ ಜನ ಇಷ್ಟೊಂದು ಅಕ್ಸೆಪ್ಟ್ ಮಾಡಿರುವಾಗ ನಿಮ್ಗೆ ಏನ್ ದಾರ ಆಗಿದೆಯೋ ಗೊತ್ತಿಲ್ಲ. ರಾಜ್ಯ ನಾಯಕರಿಗೆ ಸಂದೇಶ ಕೊಡ್ತೀನಿ ಸರ್. ನಾನು ಇಷ್ಟು ಮಾತ್ರ ಹೇಳ್ತೀನಿ, ರಾಜ್ಯ ನಾಯಕರಿಗೆ ದುಬಾರಿ ಮಾಡ್ಬಿಟ್ರು ಪೆಟ್ರೋಲ್ ಅಂತೀರಿ. ಪೆಟ್ರೋಲ್ ದುಬಾರಿ ಅನಿವಾರ್ಯ ಆಗಿತ್ತು ದೇಶದಲ್ಲಿ, ರಾಷ್ಟ್ರದಲ್ಲಿ. ಆದ್ರೆ ನೀವು 3 ವರ್ಷದಲ್ಲಿ ಯಾವ್ಯಾವ್ದು ಎಲ್ಲೆಲ್ಲಿ ಸುಡುಗಾಡು ಸಿದ್ರಿಂದ ಹಿಡಿದು ಯಾರ್ಯಾರ್ದಿತ್ತೋ ಎಲ್ಲವನ್ನೂ ಕೂಡ ಎಲ್ಲರಿಗೂ ಬರೆ ಹಾಕಿದ್ದೀರಿ. ನೀವು ಒಬ್ಬರಿಗೆ ಬರೆ ಹಾಕಿಲ್ಲ. ಯಾರಿಗೆ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲಾ ವರ್ಗದವರಿಗೂ ಕೂಡ ಬರೆ ಹಾಕಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ನೀವು ಜಾಸ್ತಿ ಮಾಡಿ, ಯಾವ ನೈತಿಕತೆಯಿಂದ ನೀವು 3 ರೂಪಾಯಿ ಜಾಸ್ತಿ ಮಾಡಿರೋದು ಮಾತಾಡ್ತೀರಿ ಸಿದ್ದರಾಮಯ್ಯನವರೇ? ಬಿಜೆಪಿ ನಾಯಕರು ಮೋದಿ ಮಿತವ್ಯಯ ಸೂತ್ರ ಪಾಲಿಸುತ್ತಿದ್ರೆ ಇತ್ತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿ ಅವರು ಸಮಸ್ಯೆ ಇದೆ ಅಂತಾರೆ, ಹರ್ದೀಪ್ ಸಿಂಗ್ ಪುರಿ ಸಮಸ್ಯೆ ಇಲ್ಲ ಅಂತಾರೆ. ನಾವು ಯಾರ ಮಾತನ್ನ ನಂಬಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಒಂದು ಕಡೆ LPG ತೊಂದರೆ ಇಲ್ಲ, ಕಚ್ಚಾ ತೈಲ ತೊಂದರೆ ಇಲ್ಲ ಅಂತಾರೆ. ಆಮೇಲೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಾರೆ. ಈ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದ್ದು ಯಾಕೆ? ಇದಕ್ಕೆ ಅವರೇ ಉತ್ತರ ನೀಡಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಎಲ್ಲಾನು ನಾಟಕ ಅವ್ರದ್ದು. 2 ದಿನ 1 ದಿನ ಮಾಡಿದಾರೆ. ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ದಿನ ಹತ್ತಿದ್ರೆ ಓಕೆ ಅಪ್ಪ. ಈಗ ನಾವು ವೈಟ್ ಫೀಲ್ಡಿಗೆ ಹೋಗ್ಬೇಕಲ್ಲ, ನಾನು ಮೆಟ್ರೋ ಹತ್ತೀನಿ, ನೀವು ಯಾರು ಪ್ರಚಾರನೇ ಮಾಡಲ್ಲ. ಏನು ಅವಾಗೇನು ಇಟ್ಸ್ ಕನ್ವೀನಿಯನ್ಸ್. 1 ದಿನ ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದ್ರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟಿನ ಜೊತೆಗೆ ತೈಲದ ಅಭಾವವೂ ಎದುರಾಗಿದೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಕೂಡ ಇದೇ ಹಾದಿಯಲ್ಲಿ ಹೋಗ್ತಾರಾ ಅಥವಾ ಮೋದಿ ಸೂಚನೆಗೆ ಡೋಂಟ್ ಕೇರ್ ಅಂತಾರಾ ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.